SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಈ ಸಭೆ ಕರೆದಿದ್ದ ಉದ್ದೇಶ ಮತ್ತೆ ನಿಮ್ಮೆಲ್ಲರೂ ಇವತ್ತು ಕರೆದಿದ್ದ ಉದ್ದೇಶ ಏನಂದ್ರೆ ಎರಡು ರೀಸನ್ಗೆ. ಒಂದು, ಸಬ್ಸಿಡಿ ವಿಚಾರವಾಗಿ ಏನ್ ಇವಾಗ ಊಹಾಪೋಹಗಳು ಬಂದಿದೆ, ಪ್ಲಸ್ ಅದು ಆಗ್ತಾನೂ ಇಲ್ಲ. ಸಬ್ಸಿಡಿ ತುಂಬಾ ವರ್ಷಗಳಿಂದ ನಿಂತಿದೆ, ಆ ಸಬ್ಸಿಡಿ ರಿಲೀಸ್ ಆಗ್ತಾ ಇಲ್ಲ. ಫಸ್ಟ್ ನಿರ್ಮಾಪಕರಿಗೆ ಮತ್ತೆ ನಮ್ಮ ಪ್ರದರ್ಶಕರಿಗೆ, ವಿತರಕರಿಗೆ ಏನು ಸಪೋರ್ಟ್ ಆಗಬೇಕು ಆ ವಿಚಾರವಾಗಿ ನಮ್ಮ ಅಧ್ಯಕ್ಷರಾಗ್ಲಿ ನಮ್ಮ ಪದಾಧಿಕಾರಿಗಳು ಅದ್ರ ಬಗ್ಗೆ ಗಮನ ಕೊಡಬೇಕಿತ್ತು. ನಮಗೆ ಮೀಡಿಯಾದಿಂದ ಚಿತ್ರಲೋಕ.com ಆಗಲಿ ಇನ್ನೊಂದು ಎರಡರಲ್ಲಿ ಇದು ಬಂದಿದೆ ವಿಚಾರ. 93ರ ಒಂದು ಸಂಭ್ರಮ ಮಾಡ್ತಾರೆ ಅನ್ನೋ ವಿಚಾರ ನಮ್ಮೆಲ್ಲರೂ ಕಿವಿಗೆ ಬಿದ್ದಾಗ ಇದು ಮಾಡಬಾರ್ದು, ಇದಕ್ಕೆ ಅವಶ್ಯಕತೆ ಇಲ್ಲ, ಮಾಡಬಾರ್ದು ಅನ್ನೋದಕ್ಕಿಂತ ಇದು ಚೆನ್ನಾಗಿ ದುಡ್ಡು ಬಂದು ಎಲ್ಲರಿಗೂ ಅನುಕೂಲವಾಗಿ ಆ ಸಂತೋಷನ ಸಂಭ್ರಮನ ಒಂದು ತಗೊಳ್ಳೋ ಒಂದು ಮನಸ್ಥಿತಿ ಪರಿಸ್ಥಿತಿ ಇದ್ರೆ ಮಾಡೋದ್ರಲ್ಲಿ ಒಂದು ಅರ್ಥ ಇರ್ತಿತ್ತೇನೋ. ಆದ್ರೆ ಇಲ್ಲಿ ಆ ಪರಿಸ್ಥಿತಿಗಳಿಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ಈಸಿನಲ್ಲಿ ನಾನು ಇದ್ದಿದ್ರಿಂದ ಇಲ್ಲಿ ಒಂದು ಏನ್ ನಡೀತಾ ಇದೆ ಅನ್ನೋದು ಗೊತ್ತಿರೋದ್ರಿಂದ ಈ ವಿಚಾರನ ನಾನು ಕೈಗೆ ತಗೊಂಡಿದ್ದು. 93ರ ಸಂಭ್ರಮ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇವಾಗ ನಮ್ಮ ಮಂಜು ಸರ್ ಅವರು ಮಾತಾಡಿದ್ರು, ಇಸಿ ಆದ್ಮೇಲೆ ಡಿಸಿಷನ್ ತಗೋತೀವಿ ಅಂತ ಹೇಳ್ತಾರೆ. ಇಸಿ ಅಲ್ಲ ಸರ್, ನೀವೇ ಆ ಒಂದು ಚರ್ಚೆನ ಇಸಿನಲ್ಲಿ ಇಡೋದೇ ತಪ್ಪು. ದಯವಿಟ್ಟು ಆ ವಿಚಾರಗಳನ್ನ ಮಾಡಬೇಡಿ. ಅದ್ರ ಬದಲಾಗಿ ನಮ್ಗೆ ನಿರ್ಮಾಪಕರಿಗಾಗ್ಲಿ ನಮ್ಮ ಈ 3 ಪ್ರದರ್ಶಕರಿಗೆ ವಿತರಕರಿಗೆ ಏನ್ ಅನುಕೂಲ ಮಾಡ್ಬೇಕು ಆ ವಿಚಾರದಲ್ಲಿ ನೀವು ಚರ್ಚೆನ ಮಾಡಿ ಅಂತ ನಮ್ಮೆಲ್ಲರ ಒಂದು ಅನಿಸಿಕೆ. ಈ ರೀತಿಯಾಗಿ ಅದು 25 ವರ್ಷಕ್ಕೆ ಮಾಡ್ತಾರೆ, 50 ವರ್ಷಕ್ಕೆ ಮಾಡ್ತಾರೆ, 75 ವರ್ಷಕ್ಕೆ ಮಾಡ್ತಾರೆ, 100 ವರ್ಷಕ್ಕೆ ಮಾಡ್ತಾರೆ ಪ್ಲಾಟಿನಮ್ ಅಂತ. ಇದ್ರಾಗಿ ನಾವೆಲ್ಲರೂ ಸೇರಿ ಅಷ್ಟೊತ್ತಿಗೆ ನಮ್ಮ ಒಂದು ಚಿತ್ರರಂಗನ ಹೆಚ್ಚಿನ ಮಟ್ಟದಲ್ಲಿ ಬೆಳೆಸೋಣ. ಎಲ್ರಿಗೂ ಅನುಕೂಲವಾಗಿ ನಿರ್ಮಾಪಕರುಗಳಿಗೆ ಏನೇನು ಅನುಕೂಲ ಬೇಕು ನೋಡಿ. ವಾಣಿಜ್ಯ ಮಂಡಳಿಯಿಂದ ಒಂದು OTT ಪ್ಲಾಟ್ಫಾರ್ಮ್ ಮಾಡಿದ್ರೆ ಎಲ್ಲರಿಗೂ ತುಂಬಾ ನಿರ್ಮಾಪಕರುಗಳಿಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ 1-2 ದೊಡ್ಡ ಸಿನಿಮಾಗಳು ಮಾಡಿದ್ರೆ ಉದ್ಯಮ ನಡೆಯಲ್ಲ ಸರ್. ಎಲ್ಲ ಸಣ್ಣ ಸಿನಿಮಾನೂ ಆಗ್ಬೇಕು, ದೊಡ್ಡ ಸಿನಿಮಾನೂ ಆಗ್ಬೇಕು. ಎಲ್ಲಾ ಸಿನಿಮಾಗಳು ನಡೀತಾ ಇದ್ದಾಗ ಮಾತ್ರ ಎಲ್ಲಾ ಟೆಕ್ನಿಷಿಯನ್ಸ್ಗಳಿಗೂ ಕೆಲಸ ಸಿಗುತ್ತೆ. ಡಿಸ್ಟ್ರಿಬ್ಯೂಟರ್ಗಾಗ್ಲಿ, ಟೆಕ್ನಿಷಿಯನ್ಸ್ ಆಗ್ಲಿ, ಆರ್ಟಿಸ್ಟ್ಗಳಾಗ್ಲಿ ಕೆಲಸ ಸಿಗುತ್ತೆ. ಆಗ ಎಲ್ಲ ರೀತಿ ನಿರ್ಮಾಪಕರುಗಳು ಈ ತರ ಸಿನಿಮಾ ಮಾಡ್ಬೇಕಂದ್ರೆ ಅವ್ನಿಗೆ ಹಾಕಿದ ಹಣ ವಾಪಸ್ ಬರಬೇಕು. ಹಾಕಿದ ಹಣ ವಾಪಸ್ ಬಂದಾಗ ಮಾತ್ರ ಅವ್ನು ಸಿನಿಮಾ ಮಾಡಕ್ ಸಾಧ್ಯ. ಇಲ್ಲ ಅಂದ್ರೆ ಚಿತ್ರರಂಗನೇ ನಿಂತೋಗುತ್ತೆ. ಅದಕ್ಕೆ ಅವಕಾಶ ಆಗ್ಬಾರ್ದು. ನಿರ್ಮಾಪಕರು ಹಣ ಎತ್ತಕ್ಕೆ ಏನ್ ಮಾಡ್ಬೇಕು ಅದ್ರ ವಿಚಾರವಾಗಿ ಚರ್ಚೆ ಮಾಡಿ ಏನಾದ್ರೂ ಈ ಒಂದು ಶಾರ್ಟ್ಲಿ ನೀವು ಒಂದು ಡಿಸಿಷನ್ ತಗೊಂಡು ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ನಮ್ಮೆಲ್ರಿಗೂ ತುಂಬಾ ಅನುಕೂಲ ಆಗುತ್ತೆ. ಇದನ್ನ ನಾವು ನಿಮ್ಗಳಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಒಂದು OTT ಪ್ಲಾಟ್ಫಾರ್ಮ್ ಮಾಡಿ, ಇಲ್ಲಾಂದ್ರೆ ನಿರ್ಮಾಪಕರಿಗೆ ಇವಾಗ ನೋಡಿ ನಾವು ಸರ್ಕಾರದಿಂದ ಜಾಗ ತಗೊಂಡು ಎಲ್ಲರಿಗೂ ಒಂದು ಬಡಾವಣೆ ಮಾಡ್ಬೇಕಂತ ನಾವೆಲ್ಲ ಮಾತಾಡ್ತಿದ್ವಿ. ವಸತಿ ಬಡಾವಣೆ ಮಾಡೋ ಅಂತ ಅನುಕೂಲ. ಈ ತರದ್ ಯಾವ್ದಾದ್ರು ವಿಚಾರಗಳನ್ನ ಮುಂದೆ ತಗೊಂಡು ನೀವು ಡಿಸಿಷನ್ಸ್ ತಗೊಂಡ್ರೆ ಒಳ್ಳೇದಾಗತ್ತೆ. ದಯವಿಟ್ಟು 93ರ ಸಂಭ್ರಮ ನಮ್ ಯಾರಿಗೂ ಇಷ್ಟ ಇಲ್ಲ. ಅದನ್ನ ಇಸಿನಲ್ಲಿ ಇಡೋದೇ ತಪ್ಪು ಅಂತ ನಮ್ಮೆಲ್ಲರ ಅನಿಸಿಕೆ. ಬೇರೆ ವಿಚಾರಗಳನ್ನ ತಗೊಂಡು ಮಾಡಿ ಸರ್. ಹಾಗೆ ಸಬ್ಸಿಡಿ ವಿಚಾರ ಹೇಳ್ಬೇಕಂದ್ರೆ ಫಸ್ಟ್ 125 ಸಿನಿಮಾಗೆ ಸಬ್ಸಿಡಿ ಕೊಡ್ತಾ ಇದ್ರು. ಆಮೇಲೆ ಬೊಮ್ಮಾಯಿ ಅವರು ಅದನ್ನ ಅನೌನ್ಸ್ ಮಾಡಿದ್ರು 200 ಚಿತ್ರಗಳಿಗೆ ಕೊಡ್ತೀನಿ ಅಂತ. 200 ಚಿತ್ರಗಳಿಗೆ ಬಂದಿದ್ದು ಅದು ಸ್ಟಾಪ್ ಆಗಿದೆ ಅನ್ನೋದು ಲಾಸ್ಟ್ ಟೈಮ್ ನಾವು ಇಸಿನಲ್ಲಿ ಇದ್ದಾಗ ಅದು ನಮ್ಮ ಗಮನಕ್ಕೆ ಬಂದಿಲ್ಲ. ಅದು ಆಗ್ತಾ ಇಲ್ಲ ಅನ್ನೋದು ಇಸಿಗೆ ಬಂದಿಲ್ಲ. ಅದು ಆದ್ರೆ 200 ಚಿತ್ರಗಳಿಗಾಗಿತ್ತು. ಆದ್ರೆ ಮತ್ತೆ ಕಾಂಗ್ರೆಸ್ ಸರ್ಕಾರದ ಬಂದ ಮೇಲೆ 125 ಸಿನಿಮಾಗಳಿಗೆ ಅವ್ರು ಮಾಡಿದ್ದಾರೆ. 125 ಸಿನಿಮಾ ಬೇಡ, ದಯವಿಟ್ಟು ಅದು 200 ಸಿನಿಮಾಗಳಿಗೆನೆ ಮಾಡಿ. ಆಮೇಲೆ ಸಬ್ಸಿಡಿನ ದಯವಿಟ್ಟು ಜಾಸ್ತಿ ಮಾಡಿ. ಯಾವ್ದಾದ್ರು ಗೌರ್ಮೆಂಟ್ ಎಲ್ಲೆಲ್ಲೋ ಕೊಡ್ತಾ ಇದ್ದಾರೆ ದುಡ್ಡು. ಆದ್ರೆ ನಿರ್ಮಾಪಕರುಗಳಿಗೆ ಇಲ್ಲಿ ಬ್ಯಾಂಕಿಂದ ಲೋನು ಕೊಡಲ್ಲ, ಸರ್ಕಾರದಿಂದನೂ ದುಡ್ಡು ಕೊಡಲ್ಲ. ಅಂದ್ರೆ ನಿರ್ಮಾಪಕರುಗಳು ಹೆಂಗ್ ಸಿನಿಮಾ ಮಾಡ್ತಾರೆ? ಖಂಡಿತ ತುಂಬಾ ತೊಂದರೆ ಆಗ್ತದೆ. ಈ ವಿಚಾರ ದಯವಿಟ್ಟು ಮಾಡಿ ಸರ್. ಆ ವಿಚಾರ ಈಸಿಗೆ ಬಂದೇ ಇಲ್ಲ ಸರ್. ಕೇಳಿದೀವಿ. ಆಮೇಲೆ ನೋಡಿ ಜಯಸಿಂಹ ಮುಸುರಿ ಅವರು ಇದ್ರು, ಅವರು ಮಾತಾಡಿದ್ದಾರೆ ಅಲ್ವಾ ಸರ್? ನಮ್ ಗಮನಕ್ಕೆ ಬಂದಿಲ್ಲ ಅಲ್ವಾ ಸರ್? ನೋಡಿ ಜಯಸಿಂಹ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.